ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ಸ್ನೇಹಿತರೆ, ನೋಡಿ, ನವರಾತ್ರಿಯ ಮೊದಲನೇ ದಿನದಂದು ಖಂಡಿತವಾಗ್ಲೂ ನೀವು ಇದೊಂದು ಪುಟ್ಟ ಉಪಾಯನ ಮಾಡಿಕೊಳ್ಳಿ. ಯಾಕಂದರೆ ಸ್ನೇಹಿತರೆ, ನಮಗೆ ಹಣದ ಅವಶ್ಯಕತೆ ತುಂಬ ಇದೆ. ಏನೇ ಮಾಡಿದ್ರೂ ನಮ್ಮ ಮನೆಯಲ್ಲಿ ದುಡ್ದಿರೋ ಅಂಥ ಹಣದ ವ್ಯವಸ್ಥೆ ನೀರಿನಂತೆ ಖರ್ಚಾಗ್ತಿದೆ. ನಮ್ಮ ಮನೇಲಿ ಹಣ ಅನ್ನೋದು ಶೇಖರಣೆ ಆಗ್ತಾನೆ ಇಲ್ಲ. ಏನು ಮಾಡಿದ್ರು ನಮ್ಮ ಮನೆಗೆ ದುಡ್ಡು ಅನ್ನೋದು ಸೇರ್ತಾ ಇಲ್ಲ ಅಂತ ಅಂದ್ಕೊತಾ ಇರೋರು, ನಾನು ಹೇಳೋ ಅಂಥ ಒಂದು ವಸ್ತುನ ಖಂಡಿತವಾಗ್ಲೂ ಅವತ್ತಿನ ದಿನ ಅಂಗಡಿಗೆ ಹೋಗಿ ಖಂಡಿತವಾಗ್ಲೂ ತೊಗೊಂಬನ್ನಿ. ಅದು ಯಾವುದಪ್ಪ ಅಂತಂದರೆ ನೋಡಿ, ಮರದಿಂದ ಮಾಡಿರುವಂಥ ಒಂದು ಪಿರಮಿಡ್ ಆಕೃತಿಲಿರುವಂಥ ಒಂದು ಮರದ ಪೆಟ್ಟಿಗೆನ ನೀವು ತೊಗೊಂಬಂದು ಅವತ್ತಿನ ದಿನ ಬ್ರಹ್ಮ ಮುಹೂರ್ತದಲ್ಲಿ, ಅಂದರೆ ನಿಮ್ಮ ಸುತ್ತಮುತ್ತ ಇರುವಂಥ ನವರಾತ್ರಿ ದೇವಸ್ಥಾನಗಳಲ್ಲಿ ಎಲ್ಲಿ ಆಚರಣೆ ಮಾಡ್ತಾ ಇರ್ತಾರೋ ಅಂಥ ದೇವಸ್ಥಾನಗಳಿಗೆ ಹೋಗಿ ಆ ಪಿರಮಿಡ್ನ ನೀವು ಇಟ್ಟು ಪೂಜೆ ಮಾಡಿಸಿ ತದನಂತರ ಮನೆಗೆ ತಂದು ಖಂಡಿತವಾಗ್ಲೂ ಅದಕ್ಕೆ ನೀವು ಸ್ವಲ್ಪ ಅದನ್ನು ದೇವರ ಮುಂದೆ ಕೆಲವೊಂದು ಸಮಯಗಳ ಕಾಲ ಇಡಬೇಕಾಗುತ್ತೆ. ಅಂದರೆ ನೀವು ಆ ಪಿರಮಿಡ್ನ ತಂದಿದ್ದ ತಕ್ಷಣವೇ ಯಾವುದೇ ಕಾರಣಕ್ಕೂ ಬಳಸಬಾರ್ದು. ಅದಕ್ಕೆ ನೀವು ಸ್ವಲ್ಪ ಹಾಲನ್ನು ಪ್ರೋಕ್ಷಣೆ ಮಾಡಿ ಮತ್ತು ತುಳಸಿ ತೀರ್ಥನ ಪ್ರೋಕ್ಷಣೆ ಮಾಡಿ ಅದರ ಮೇಲೆ ಸ್ವಲ್ಪ ನೀವು ಗಂಜಲನ ಪ್ರೋಕ್ಷಣೆ ಮಾಡಿ ತದನಂತರ ನೀವು ದೇವರ ಮುಂದೆ ಇಟ್ಟು ಅಲ್ಲಿ ನೀವು ಪ್ರಾರ್ಥನೆ ಮಾಡ್ಕೋಬೇಕು. ನಾನು ದುಡಿತಾ ಇರೋಂಥ ದುಡ್ಡೆಲ್ಲ ತುಂಬ ಲಾಸ್ ಆಗ್ತಾ ಇದೆ, ತುಂಬ ಕಷ್ಟದ ಪರಿಸ್ಥಿತಿಲಿದ್ದೀನಿ, ತುಂಬ ನನಗೆ ದುಡ್ಡು ಅನ್ನೋದು ನಮ್ಮ ಮನೇಲಿ ಆಕರ್ಷಣೆ ಆಗ್ತಾ ಇಲ್ಲ. ಹೇಗಾದರೂ ಮಾಡಿ ನಮ್ಮ ಮನೇಲಿ ದುಡ್ಡು ಆಕರ್ಷಣೆ ಆಗೋದಕ್ಕೆ ನೀವು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡ್ಬೇಕು ಅಂತ ಹೇಳಿ ದೇವಿಯರ ಹತ್ರ ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಅಕಸ್ಮಾತು ನಿಮಗೆ ಬ್ಯುಸಿ ಶೆಡ್ಯೂಲ್ ಇರುತ್ತೆ ಅಂದರೆ ಪೂಜೆ ಪುನಸ್ಕಾರದ ಮಧ್ಯಗಳಲ್ಲಿ ವಿಶೇಷವಾಗಿ ನೀವು ಪೂಜೆ ಮಾಡಿಕೊಡುವಂಥ ಸಂದರ್ಭದಲ್ಲಿ ವಸ್ತುನ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಪೂಜೆ ಪುನಸ್ಕಾರನ ಖಂಡಿತವಾಗ್ಲೂ ಕೆಲವೊಬ್ಬರಾದರೆ ದೇವಿ ಮುಂದೆ ಇಟ್ಟು ಅದನ್ನು ಅರ್ಚನೆ ಮಾಡಿ ವಾಪಸ್ ಕೊಡ್ತಾರೆ. ಆದರೆ ಕೆಲವೊಬ್ಬರು ಕೊಡೋದಕ್ಕೆ ಕೆಲವೊಬ್ಬರು ಆಗೋದಿಲ್ಲ ಅಂತ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ನಾನು ಹೇಳ್ಕೊಡೋ ಅಂಥ ಪುಟ್ಟ ತಂತ್ರನ ಮಾಡಿ. ಯಾವಾಗ ಅಂದರೆ ಎಲ್ಲಾದರೂ ನವರಾತ್ರಿ ದೇವಿಗಳನ್ನ ಕುಣಿಸಿರೋಂಥ ವಿಶೇಷವಾದ ಜಾಗಗಳಿರುತ್ತೆ. ಆ ಜಾಗಗಳಲ್ಲಿ ನಿಮಗೆ ಒಂದು ಸ್ವಲ್ಪ ಸಮಯಾವಕಾಶ ಅನ್ನೋದಿದ್ದೇ ಇರುತ್ತೆ. ಆ ದೇವಿಗಳನ್ನ ಕುಣಿಸಿರೋ ಅಂಥ ಸ್ಥಳಗಳಿಗೆ ನೀವು ತೆಗೆದುಕೊಂಡಿರುವಂಥ ಪಿರಮಿಡ್ ಆಕಾರದ ಮರದ ಪೆಟ್ಟಿಗೆನ ನೀವು ತಗೊಂಡೋಗಿ ಅದರಲ್ಲಿ ನೀವು ಆ ದೇವಿಯ ಮುಂದೆ ಇಟ್ಟು ನೀವು ಸಂಕಲ್ಪ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ನೀವೇ ನಿಂತಿದ್ದು ಒಂದು 10 ನಿಮಿಷ ದೇವಿಯ ಮುಂದೆ ಇಟ್ಟಿದ್ದು ತೊಗೊಂಬರ್ಬೋದು. ಅಕಸ್ಮಾತ್ ನಿಮಗೆ ಅದು ಅವಕಾಶ ಆಗಲಿಲ್ಲ ಅಂದರೆ ಇನ್ನೂ ಒಂದು ಅವಕಾಶ ಇದೆ. ಆ ಪಿರಮಿಡ್ ಆಕಾರದ ಪೆಟ್ಟಿಗೆ ಇರುತ್ತಲ್ಲ ಅದರ ಒಳಗಡೆ ನೀವು ಇವತ್ತಿನ ದಿನ ಅಂದರೆ ನವರಾತ್ರಿಯ ಮೊದಲನೆಯ ದಿನದಂದು ಬೆಳಗಿನ ಜಾವ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಆ ದುರ್ಗಾ ದೇವಸ್ಥಾನದಲ್ಲಿ ಮಾಡುವಂತಹ ವಿಶೇಷವಾದ ಅಭಿಷೇಕ, ಪೂಜೆ, ಪುನಸ್ಕಾರ ಎಲ್ಲ ಮಾಡ್ತಾ ಇರ್ತಾರೆ. ಆದರೆ ಅವತ್ತಿನ ದಿನ ವಿಶೇಷವಾಗಿ ದುರ್ಗಾದೇವಿಗೆ ಮಾಡಿರೋಂಥ ಅಭಿಷೇಕದ ಅರಿಶಿಣ ಏನಾದರೂ ಸಿಕ್ಕಿದ್ರೆ ಆ ಅರಿಶಿಣದ ತುಂಡನ್ನು ಒಂದು ಸ್ವಲ್ಪ ನೀವು ಈಸ್ಕೊಬೇಕಾಗುತ್ತೆ. ಆ ಅರಿಶಿಣದ ತುಂಡನ್ನು ತಂದು ನೀವು ಅವತ್ತಿನ ದಿನ ಆ ಪೆಟ್ಟಿಗೆಯ ಒಳಗಡೆ ನೀವು ಸಂಜೆ ಸಮಯದಲ್ಲಿ ಒಂದು ಪಟ್ಟಣದ ರೀತಿಯಲ್ಲಿ ಅದನ್ನು ಕಟ್ಟಿ ಮಡಗೋದ್ರಿಂದ ಖಂಡಿತವಾಗ್ಲೂ ಆರ್ಥಿಕ ಸಮಸ್ಯೆಗಳೇನಾದರೂ ಇದ್ದರೆ ಅದೆಲ್ಲ ಹೋಗೋದು ಅದು ಸಹಾಯ ಮಾಡಿಕೊಡುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಆ ದುರ್ಗಾ ಪರಮೇಶ್ವರಿಯ ದೇವಸ್ಥಾನದಲ್ಲಿ ಮೊದಲ ದಿನದಿಂದ ತಂದಂತಹ ಅರಿಶಿಣಕ್ಕೆ ಅದರದೇ ಆದಂತಹ ಮಹತ್ವ ಇರುತ್ತೆ. ಎಲ್ಲ ಕಾರ್ಯಗಳಲ್ಲೂ ಜಯಿಸುವಂಥ ಶಕ್ತಿ ಇರುತ್ತೆ. ಯಾಕಂದರೆ ದುರ್ಗಾದೇವಿ 9 ದಿನಗಳ ಕಾಲ ಯುದ್ಧ ಮಾಡಿ ತದನಂತರ ರಾಕ್ಷಸರ ವಿರುದ್ಧ ಗೆದ್ದು ವಿಜಯ ಪತಾಕೆನ ಸಾಧಿಸುವಂಥ ಶಕ್ತಿ ಆ ದುರ್ಗಾ ಮಾತೆಗೆ ಇರೋದ್ರಿಂದ ನಮ್ಮ ಜೀವನದಲ್ಲಿ
ಜೀವನದಲ್ಲಿ ಬರುವಂಥ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಹೋಗಬೇಕು ಅಂತ ನಾವು ಬಯಸೋ ಅಂಥವ್ರು ಖಂಡಿತವಾಗ್ಲೂ ಇದೊಂದು ಪುಟ್ಟ ತಂತ್ರನ ಮಾಡ್ಕೊಬೇಕಾಗುತ್ತೆ. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನೀವು ಇದನ್ನೆಲ್ಲ ಸಿದ್ಧತೆ ಮಾಡ್ಕೊಬೇಕಾಗುತ್ತೆ. ಅಕಸ್ಮಾತ್ ನಿಮಗೆ ಅರಿಶಿಣ ಏನಾದರೂ ಅವತ್ತಿನ ದಿನ ಸಿಕ್ಕಿದ್ದೆ ಆದರೆ ಆ ಅರಿಶಿಣನ ನೀವು ಯಾವ್ಯಾವ ರೀತಿಯೆಲ್ಲ ಬಳಸ್ಕೊಬೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ನೀವು ಆ ಪಿರಮಿಡನ್ನ ತಂದಿರ್ತೀರ ಅಂದ್ಕೊಳ್ಳಿ. ಆ ಪಿರಮಿಡ್ ಒಳಗಡೆ ನೀವು ತಂದಂತಹ ಹಸಿ ಅರಿಶಿಣ ಆದರೆ ಸ್ವಲ್ಪ ನೀವು ಬಿಸಿಲಲ್ಲಿ ಒಣಗಿಸಿ ಅದನ್ನು ಒಂದು ವಿಳೆದೆಲೆಯಲ್ಲಿ ಅದನ್ನು ಕಟ್ಟಿ, ಅಂದರೆ ವಿಳೆದೆಲೆ ಇರುತ್ತಲ್ಲ, ಆ ವಿಳೆದೆಲೆಯ ಮೇಲೆ ಆ ಅರಿಶಿಣ ಪೂರ್ತಿ ಸರಿವಿ ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮನ ಇಟ್ಟು ಆ ಎಲೆನ ನೀವು ಸ್ವಲ್ಪ ದಾರದಿಂದ, ಅಂದರೆ ಕೆಂಪು ದಾರದಿಂದ ನೀವು ಸುತ್ತಿ ಆ ಪಿರಮಿಡ್ನ ಒಳಗಡೆ ನೀವು ಇಡಬೇಕಾಗುತ್ತೆ. ಆವಾಗ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಆಕರ್ಷಣೆ ಆಗೋದಕ್ಕೆ, ದುಡ್ಡು ಆಕರ್ಷಣೆ ಆಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ. ಅದಾದಮೇಲೆ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಮನೆಯಲ್ಲಿ ದೀರ್ಘ ಸುಮಂಗಲಿತನ, ಅಂದರೆ ನಮ್ಮ ಮನೆಯಲ್ಲಿ ನನಗೆ ಯಾವಾಗಲೂ ಸೌಭಾಗ್ಯ ಅನ್ನೋದು ಯಾವಾಗಲೂ ವೃದ್ಧಿಸ್ತಾ ಇರಲಿ ಅಂತ ಬಯಸೋ ಅಂಥ ಗೃಹಿಣಿಯರು ಏನು ಮಾಡಬೇಕು ಅಂದರೆ, ಆ ದೇವಿಗೆ ಅಭಿಷೇಕ ಮಾಡಿದಂತಹ ಅರಿಶಿಣ ಸಿಕ್ಕಿದ್ದೆ ಆದರೆ ಆ ಅರಿಶಿಣನ ನೀವು ತಗೊಂಬಂದು, ಹಸಿ ಅರಿಶಿಣ ಆದರೆ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ತದನಂತರ ಅದನ್ನು ಪುಡಿ ಮಾಡಿ ಬೆರೆಸೋ ಅಂಥ ಅಭ್ಯಾಸ ಮಾಡಬೇಕು. ಇಲ್ಲ ಅಂದರೆ ಆ ಹಸಿ ಅರಿಶಿಣನ ನೀವು ಅವತ್ತಿನ ದಿನ 9 ದಿನಗಳ ಕಾಲ ಪ್ರತಿದಿನ ನೀವು ಆ ಅರಿಶಿಣನ ಸ್ವಲ್ಪ ಹಾಲನ್ನು ಬೆರೆಸಿ ಪ್ರತಿದಿನ ನೀವು ಹಣೆಗೆ ಧಾರಣೆ ಮಾಡೋದ್ರಿಂದ ಅಪಮೃತ್ಯು ದೋಷಗಳಿದ್ದರೆ, ಆರೋಗ್ಯ ಸಮಸ್ಯೆಗಳಿದ್ದರೆ, ಅಥವಾ ಮಾಂಗಲ್ಯ ದೋಷಗಳಿದ್ದರೆ, ಕುಜ ದೋಷಗಳಿದ್ದರೆ, ಅಂಗಾರಕ ದೋಷಗಳಿದ್ದರೆ, ಗ್ರಹ ಬಾಧೆಗಳಿಂದ ಸಾಡೆ ಸಾತಿ ದೋಷಗಳಿದ್ದರೆ ಅದೆಲ್ಲ ಹೋಗೋದಕ್ಕೆ ಅದು ಖಂಡಿತವಾಗ್ಲೂ ಅದು ಸಹಾಯ ಮಾಡಿಕೊಡುತ್ತೆ. ಯಾಕಂದರೆ ದುರ್ಗಾದೇವಿನೇ ಎಲ್ಲ ಶಕ್ತಿಗಳಿಗಿಂತ ಅಧಿಕವಾದ ಶಕ್ತಿನ ಅವರು ಹೊಂದಿರ್ತಾರೆ. ಅದರಲ್ಲೂ 9 ದೇವತೆಗಳ ಆಶೀರ್ವಾದ, ಸರಸ್ವತಿ ಅವತಾರ ಇರ್ತಾರೆ, ಲಕ್ಷ್ಮಿ ಅವತಾರ ಇರ್ತಾರೆ, ಕಾಳಿ ಅವತಾರ, 3 ಅವತಾರಗಳು ದುರ್ಗೆನೇ ಆಗಿರೋದ್ರಿಂದ ನಮಗೆ 3 ಜನರ ಆಶೀರ್ವಾದ ಸಿಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ. ಅದಾದಮೇಲೆ ನೀವು ದುರ್ಗಾ ದೇವಸ್ಥಾನದಿಂದ ತಂದಂತಹ ಅರಿಶಿಣನ ನೀವು ಇನ್ನೂ ಒಂದು ರೀತಿಯಲ್ಲಿ ಬಳಸ್ಕೊಬೋದು. ಅದು ಯಾವ ರೀತಿ ಅಂದರೆ, ನಿಮ್ಮ ದೇವರ ಮನೆಯಲ್ಲಿ ಅಂದರೆ ನೀವು ಪೂಜೆ ಮಾಡುವಂಥ ದೇವರ ವಿಗ್ರಹಗಳ ಮುಂದೆ ಇಟ್ಟಿರುವಂಥ ಭರಣಿಯ ಒಳಗಡೆ ನೀವು ತಂದಂಥ ಅರಿಶಿಣನ ಸ್ವಲ್ಪ ನೀವು ಅದರ ಒಳಗಡೆ ಬೆರೆಸಿ ಇಡಬೇಕಾಗುತ್ತೆ. ಬೆರೆಸುವಾಗ ಅದ್ರ ಜೊತೆಗೆ ನೀವು ₹1 ನಾಣ್ಯ ಮತ್ತು 1 ಲವಂಗ, 1 ಪಚ್ಕರ್ಪೂರ ಮತ್ತು ಸ್ವಲ್ಪ 1 ಚಿಟಿಕೆ ಜಾವದ ಪುಡಿನ ನೀವು ಸೇರಿಸಿ ಆ ಭರಣಿಗಳ ಮಧ್ಯದಲ್ಲಿ ಇಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ದುಡ್ಡು ಅನ್ನೋದು ಆಕರ್ಷಣೆವಾಗಿ ಸೇರೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅಕಸ್ಮಾತ್ ನಿಮಗೆ ಅರಿಶಿಣದ ಜೊತೆ ಕುಂಕುಮ ಕೂಡ ಸಿಕ್ಕಿದೆ ಅಂದರೆ ನೀವು ಅರ್ಧ ಅರಿಶಿಣನ ದೇವರ ಮುಂದೆ ಇರೋಂಥ ಭರಣಿಗಳಿಗೆ ಸೇರಿಸಿ, ಕುಂಕುಮನೂ ಸಹ ದೇವರ ಮುಂದೆ ಇರುವಂಥ ಭರಣಿಗೆ ಸೇರಿಸಿ, ಕುಂಕುಮದ ಜೊತೆಗೂ ಅಷ್ಟೇ ನೀವು 1 ನಾಣ್ಯನ ಇಟ್ಟು ಅದರ ಜೊತೆ ಸ್ವಲ್ಪ ಲವಂಗ ಮತ್ತು ₹1 ನಾಣ್ಯ ಅಥವಾ ₹5 ತಾಮ್ರದ ನಾಣ್ಯ ಇದ್ದರೆ ಅದನ್ನು ಇಟ್ಟು, ಪಚ್ಚಕರ್ಪೂರನ ಇಟ್ಟು, ಜಾವದ ಪುಡಿನ ನೀವು ಅದಕ್ಕೆ ಸೇರಿಸಿ ಇಡೋದ್ರಿಂದ ಮನೆಯಲ್ಲಿ ನಿಮಗೆ ಗೊತ್ತಿಲ್ಲದ ರೀತಿ ದುಡ್ಡು ಅನ್ನೋದು ಆಕರ್ಷಣೀಯವಾಗಿ ಸೇರುತ್ತಾ ಹೋಗುತ್ತೆ. ಅದರ ಜೊತೆಗೆ ಅಲ್ಲಿ ದುರ್ಗಾ ಪರಮೇಶ್ವರಿಯ ಸಾನ್ನಿಧ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ, ಸರಸ್ವತಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ. ಕಾಳಿಯ ಅವತಾರದಿಂದ ಅದು ಕೂಡ ನಿಮಗೆ ಯಶಸ್ಸು ಮತ್ತು ಕೀರ್ತಿ ಕೊಡೋದಕ್ಕೆ ಸಹಾಯ ಮಾಡುತ್ತೆ. ಅವಾಗ 3 ಅಂಶಗಳು ಸಹ ಆ ಭರಣಿಯಲ್ಲಿ ಸೇರ್ಕೊಂಡಾಗ ನೀವು ಪ್ರತಿದಿನ ಆ ಅರಿಶಿಣನ ಮಾಂಗಲ್ಯದ ಜೊತೆ, ಅಂದರೆ ಶುಕ್ರವಾರದ ಸಮಯಗಳಲ್ಲಿ, ಮಂಗಳವಾರದ ಸಮಯಗಳಲ್ಲಿ ನಿಮ್ಮ ಗಂಡನ ಕೈಯಾರೆ ನೀವು ನಿಮ್ಮ ಪೂಜೆ ಮಾಡಿರ್ತೀರ. ನವರಾತ್ರಿ ಸಮಯದ 9 ದಿನಗಳ ಕಾಲ ನೀವು ನಿಮ್ಮ ಗಂಡನರನ್ನ ಪೂಜೆಯಲ್ಲಿ ಕುಂಡಿಸ್ಕೊಂಡು ಅವರ ಕೈಯಾರ ಅವರು ನಿಮ್ಮ ಮಾಂಗಲ್ಯನ ಮುಟ್ಟಿ ನಿಮ್ಮ ಮಾಂಗಲ್ಯಕ್ಕೆ ಅವರು ಅರಿಶಿಣ ಕುಂಕುಮನ ನಿಮ್ಮ ತಾಳಿಗೆ ಹಚ್ಚೋದ್ರಿಂದ ನಿಮಗೆ ಯಾವುದೇ ಮಾಂಗಲ್ಯ ದೋಷಗಳಿದ್ದರೆ, ಗುರು ದೋಷಗಳಿದ್ದರೆ, ಅಥವಾ ಕುಜ ದೋಷಗಳಿದ್ದರೆ, ಅಥವಾ ನಿಮ್ಮ ಗಂಡನಿಗೆ ಅಪಮೃತ್ಯು ದೋಷಗಳಿದ್ದರೆ, ಅಥವಾ ನಿಮಗೆ ಏನಾದರೂ ಮೃತ್ಯು ಕಂಟಕಗಳಿದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಖಂಡಿತವಾಗ್ಲೂ ಆ ತಾಳಿಗೆ ಹಚ್ಚೋವಂಥ ಅರಿಶಿಣ ಕುಂಕುಮ ನಮಗೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಇದೊಂದು ಉಪಾಯನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ.
ಮನೆಯಲ್ಲಿ 9 ದಿನಗಳ ಕಾಲ ನಿರಂತರವಾಗಿ ಮಾಂಗಲ್ಯ ಧಾರಣೆಗೆ ನೀವು ಅರಿಶಿಣ ಕುಂಕುಮನ ಹಚ್ಚಿಸ್ಕೊಳ್ಳಿ. ಅಕಸ್ಮಾತ್ ಅವರ ಕೈಯಾರೆ ನೀವು ಅಲ್ಲಿ ತಂದಿರೋಂಥ ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ತಂದಂತಹ ಅರಿಶಿಣ ಇರುತ್ತಲ್ಲ, ಆ ಅರಿಶಿಣನ ನೀವು ನಿಮ್ಮ ಯಜಮಾನರ ಕೈಯಿಂದ ನೀವು ಖಂಡಿತವಾಗ್ಲೂ ನಿಮ್ಮ ಕೆನ್ನೆಗೆ ಹಚ್ಚಿಸ್ಕೊಳ್ಳಿ. ಅಲ್ಲಿ ತಂದಿರೋಂಥ ಕುಂಕುಮನ ನೀವು ಹಣೆಯ ಮಧ್ಯಭಾಗಕ್ಕೆ ಸಿಂಧೂರವಾಗಿ ನೀವು ಹಣೆಯ ಮಧ್ಯಭಾಗಕ್ಕೆ ನಿಮ್ಮ ಗಂಡಂದಿರ ಕೈಯಿಂದ ನೀವು ಆ ಸಿಂಧೂರನ ಹಣೆಯ ಅಂದರೆ ಬಾಚಣಿಗೆ ತಗೊತೀವಲ್ಲ, ಮಧ್ಯದಲ್ಲಿ ಬಾಚ್ಪೇಟೆ ಅಂತಾರಲ್ಲ, ಅಲ್ಲಿ ಮಧ್ಯದಲ್ಲಿ ತಗೊಳ್ಳೋ ಅಂಥದ್ರಲ್ಲಿ ನೀವು ಆ ಸಿಂಧೂರನ ಹಚ್ಚಿಸೋದ್ರಿಂದ ಮತ್ತು ಹಣೆಯ ಮಧ್ಯಭಾಗದಲ್ಲಿ ನೀವು ಆ ಸಿಂಧೂರನ ಅಂದರೆ ಆ ಕುಂಕುಮನ ನೀವು ಹಣೆಗೆ ಬೊಟ್ಟಾಗಿ ಇಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಸಾನ್ನಿಧ್ಯ ಅನ್ನೋದು ಪ್ರಾಪ್ತಿ ಆಗುತ್ತೆ. ಅದರ ಜೊತೆಗೆ ನೀವು ಏನು ಮಾಡಬೇಕು ಅಂದರೆ, ನೀವು ತಂದಂತಹ ಹಸಿ ಅರಿಶಿಣನ ಹಾಲಿನಲ್ಲಿ ಕಲಸಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀವು ಅನುಕೂಲ ಆಗೋ ರೀತಿ ನಿಮ್ಮ ಮಕ್ಕಳಿಗೆ ಓದ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ಅದನ್ನು ಧಾರಣೆ ಮಾಡಬೇಕಾಗುತ್ತೆ. ಅಕಸ್ಮಾತು ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸಕ್ಕೆ ನೀವು ಆಚೆ ಹೋಗೋವಂಥ ಸಂದರ್ಭದಲ್ಲಿ ಆ ಅರಿಶಿಣನ ನೀವು ಧಾರಣೆ ಮಾಡಿಕೊಂಡು ಹೋಗೋದ್ರಿಂದ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ಮತ್ತು ಕೀರ್ತಿ ಅನ್ನೋದು ಸಿಗುತ್ತೆ. ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗ್ತಿದ್ದೀನಿ ಅನ್ನುವಾಗ ಅದನ್ನು ಧಾರಣೆ ಮಾಡ್ಬೋದು. ವ್ಯವಹಾರ ಮಾಡುವಾಗ ಮಾಡ್ಬೋದು. ಯಾವುದಾದ್ರೂ ನಿಮಗೆ ಆರೋಗ್ಯದ ಸಮಸ್ಯೆಗಳು ಬರ್ತಾ ಇದೆ ಅನ್ನುವಾಗ ಅಥವಾ ಗೋಚರಿಸ್ತಿದೆ ಅಂತ ನಿಮಗೆ ಸಿಂಪ್ಟಮ್ ಕಾಣಿಸ್ತಿದೆ ಅನ್ನುವಾಗ ಅದನ್ನು ನೀವು ಧಾರಣೆ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿ ಕಾಳಿಕಾ ದುರ್ಗಾ ಪರಮೇಶ್ವರ್ ಅಂದರೆ ಕಾಳಿಯ ಅಂಶಗಳಲ್ಲಿ ನಮ್ಮ ದೇಹದಲ್ಲಿ ಏನಾದರೂ ಮಾಟ ಮಂತ್ರಗಳಿಂದ ಪ್ರಭಾವಕ್ಕೆ ಒಳಗಾಗಿದ್ದರೆ ಅದೆಲ್ಲ ದೂರ ಹೋಗಿ ಅದರಲ್ಲಿ ನಾವು ಆರೋಗ್ಯ ವೃದ್ಧಿ ಆಗೋದಕ್ಕೆ ಖಂಡಿತವಾಗ್ಲೂ ಅದು ಸಹಾಯ ಮಾಡಿಕೊಡುತ್ತೆ. ಅದಾದಮೇಲೆ ನೀವು ಅರ್ಧನ ದೇವರ ಮುಂದೆ ಇಟ್ಟಿರೋವಂಥದ್ದು ಸದಾ ನಿಮಗೆ ಸಿರಿ ಸಂಪತ್ತು ಕೊಡೋದಕ್ಕೆ ಅದು ಸಹಾಯ ಮಾಡುತ್ತೆ. ಆದರೆ ದೇವರ ಮುಂದೆ ಇಟ್ಟಿರೋ ಅಂಥದ್ದು ಅರಿಶಿಣ ಕುಂಕುಮನ ನೀವು ಧಾರಣೆ ಮಾಡ್ಕೊಬಾರ್ದು. ಯಾಕಂದರೆ ಅದು ದೇವರಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಇನ್ನು ಅರ್ಧ ಅರಿಶಿಣ ಕುಂಕುಮನ ನೀವು ಪ್ರತಿದಿನ ಉಪಯೋಗಿಸೋಕ್ಕೆ ಅಂತ ಇಟ್ಟಿರೋಂಥ ಭರಣಿಯ ಒಳಗಡೆ ಮಾತ್ರ ನೀವು ಈ ಅರಿಶಿಣ ಕುಂಕುಮನ ಬೆರೆಸಿ ನೀವು ಧಾರಣೆ ಮಾಡ್ಕೊಬೇಕಾಗತ್ತೆ. ಯಾಕಂದರೆ ದೇವರಿಗೆ ಧಾರಣೆ ಮಾಡೋವಂಥ ಕುಂಕುಮಗಳನ್ನ ನಾವು ಹಚ್ಕೊಬಾರ್ದು. ಯಾಕಂದರೆ ನಾವು ಪ್ರತಿದಿನ ಏನೇನೋ ಒಂದು ಕೆಲಸಗಳನ್ನ ಮಾಡ್ತಾ ಇರ್ತೀವಿ, ನಮಗೆ ಗೊತ್ತಿಲ್ಲದಿದ್ದಂಗೆ ನಾನಾ ರೀತಿಯ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಅಂಥ ತಪ್ಪುಗಳ ಮಧ್ಯದಲ್ಲಿ ನಾವು ದೇವರಿಗೆ ಇಡೋವಂಥ ಅರಿಶಿಣ ಕುಂಕುಮನ ನಾವು ಮುಟ್ಟಿದ್ದೇ ಆದರೆ ಅಥವಾ ನಮಗೆ ಗೊತ್ತಿಲ್ಲದಿದ್ದಂಗೆ ತಪ್ಪುಗಳು ಆಗ್ತಾ ಇರುತ್ತೆ, ಆವಾಗ ಅದು ಅಷ್ಟು ಸಿದ್ಧಿ ಆಗೋದಿಲ್ಲ. ಅದಕ್ಕೋಸ್ಕರ ದೇವರ ಮುಂದೆ ಇಟ್ಟಿರೋ ಅರಿಶಿಣ ಕುಂಕುಮ ದೇವರಿಗೆ ಮಾತ್ರ ಸೀಮಿತ ಆಗಿರೋ ಥರ ನೋಡಿಕೊಂಡು ಮತ್ತೊಂದು ಭರಣಿಯಲ್ಲಿ ನೀವು ಆ ಅರಿಶಿಣ ಮತ್ತು ಕುಂಕುಮನ ನೀವು ತಗೊಂಬಂದು ಈ ರೀತಿ ಪುಟ್ಟ ತಂತ್ರನ ಮಾಡ್ಕೊಳ್ಳಿ. ಇನ್ನು ಆ ಪಿರಮಿಡ್ ಒಳಗಡೆ ನೀವು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅದರ ದುಡ್ಡಿನ ಒಳಗಡೆ ಆ ಪಿರಮಿಡ್ ಒಳಗಡೆ ದುಡ್ಡನ್ನ ನೀವು ಇಡಿ. ಎಷ್ಟು ಸಾಧ್ಯ ಆಗುತ್ತೋ ₹100 ಇರ್ಬೋದು, ₹1 ಇರ್ಬೋದು, ₹11 ಆಗಿರ್ಬೋದು, ಅಥವಾ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ದುಡ್ಡನ್ನ ನೀವು ಇಟ್ಟು ದೇವಿನ ನೀವು ಪ್ರಾರ್ಥನೆ ಮಾಡಿಕೊಂಡು ಈ ದುಡ್ಡು ನಮಗೆ ಅಭಿವೃದ್ಧಿ ಆಗಲಿ ಅಥವಾ ನಮ್ಮ ಯೋಗಕ್ಷೇಮಕ್ಕೆ ಅನುಕೂಲ ಆಗಲಿ ಅಥವಾ ನಾವು ಮಾಡ್ತಿರೋಂಥ ವ್ಯವಹಾರಗಳಿಗೆ ಅದು ಸಕ್ಸಸ್ ಕೊಡಲಿ ಅಂತ ಹೇಳಿ ಆ ಪಿರಮಿಡ್ ಬಾಕ್ಸಿನ ಒಳಗಡೆ ನೀವು ಅದನ್ನು ದುಡ್ಡನ್ನು ಹಾಕಿಡಬೇಕಾಗುತ್ತೆ. ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸಕ್ಕೆ, ಈಗ ಯಾವುದೋ ಒಂದು ಬಿಸ್ನೆಸ್ಸು ಮಾಡಬೇಕು ಅಂದಾಗ ಆ ದುಡ್ಡಿನ ಒಂದು ಭಾಗನ ನೀವು ತಗೋಬೇಕಾಗುತ್ತೆ. ಅಂದರೆ ಈಗ ₹10 ಹಾಕಿದ್ದೀರಾ ಅಂದರೆ ನೀವು ಲಕ್ಷಾಂತರ ರೂಪಾಯಿ ದುಡ್ಡನ್ನ ವ್ಯವಹಾರ ಮಾಡ್ತಿದ್ದೀರಾ ಅಂದರೆ ಆ ₹10ಯಲ್ಲಿ ₹1ನ ನೀವು ಸೇರಿಸ್ಕೊಂಡು ಆ ವ್ಯವಹಾರನ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ಆ ಕೆಲಸದಲ್ಲೆಲ್ಲ ನಿಮಗೆ ಯಶಸ್ಸು ಮತ್ತು ಕೀರ್ತಿ ಸಿಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅಕಸ್ಮಾತ್ ನಿಮಗೆ ಒಡವೆಗಳನ್ನ ತೊಗೊಬೇಕು, ಹೆಚ್ಚೆಚ್ಚು ಒಡವೆಗಳು ನಮ್ಮ ಮನೇಲಿ ಶೇಖರಣೆ ಆಗಬೇಕು ಅಂತ ಬಯಸೋವಂಥವ್ರು ಆ ದುಡ್ಡಲ್ಲಿ ನೀವು ಅಲ್ಲೇ ಇಟ್ಟಿರೋವಂಥ ದುಡ್ಡಲ್ಲಿ ₹1 ನೀವು ತಗೊಳ್ಳೋಂಥ 1 ಗ್ರಾಮ್ ಚಿನ್ನ ಇರ್ಬೋದು, 2 ಗ್ರಾಮ್ ಚಿನ್ನ ಇರ್ಬೋದು, ಆ ಚಿನ್ನನ ನೀವು ಖರೀದಿ ಮಾಡುವಾಗ ಇದರಲ್ಲಿರೋವಂಥ ದುಡ್ಡನ್ನ ₹1 ಇರ್ಬೋದು, ₹10 ಇರ್ಬೋದು ಅಥವಾ ₹100 ಇರ್ಬೋದು, ಆ ದುಡ್ಡನ್ನು ನೀವು ಸೇರಿಸಿ ಚಿನ್ನನ ನೀವು ಕೊಂಡ್ಕೊಳ್ಳೋದ್ರಿಂದ ಆ ಚಿನ್ನ ಯಾವಾಗಲೂ ಮನೇಲಿ ಸ್ಥಿರವಾಗಿ ಉಳಿಯೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅಥವಾ ನೀವು ಒಂದು ಮನೇನ ಕಟ್ಟಬೇಕು ಅಂತಿರ್ತೀರಾ ಅಥವಾ ಒಂದು ಲ್ಯಾಂಡ್ಗೆ ನೀವು ಪ್ರಾಪರ್ಟಿಗೆ ದುಡ್ಡನ್ನು ಹಾಕಬೇಕು ಅಂತಿರ್ತೀರಾ, ಆ ದುಡ್ಡಿಗೆ ನೀವು ಈ ದುಡ್ಡನ್ನು ಇದರಲ್ಲಿರುವಂಥ ಒಂದು ಭಾಗನ ದುಡ್ಡನ್ನು ನೀವು ತಗೊಂಡು ಅದ್ರ ಜೊತೆ ಹಾಕೋದ್ರಿಂದ ಖಂಡಿತವಾಗ್ಲೂ ನಮಗೆ ಒಂದು ಮನೆ ತಗೊಳ್ಳೋವಂಥ ಅವಕಾಶ ಸಿಗುತ್ತೆ.
ಅಂದರೆ ನಾನು ಹೇಳೋದು ಅಂದರೆ ಅಲ್ಲೇ ನಿಮಗೆ ದುಡ್ಡು ಆಕರ್ಷಣೀಯವಾಗಿ ಸೇರಿರುತ್ತೆ. ಅದರಲ್ಲೂ ನಿಮಗೆ 9 ದೇವತೆಗಳ ಆಶೀರ್ವಾದ ಸಿಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದರಲ್ಲೂ ದುರ್ಗಾದೇವಿಯ ಮೇಲೆ ಧಾರಣೆ ಮಾಡಿರೋಂಥ ಹೂಗಳೇನಾದರೂ ಸಿಕ್ಕಿದ್ರೆ, ಅದರಲ್ಲೂ ಮಲ್ಲಿಗೆ ಹೂವು ಏನಾದರೂ ಸಿಕ್ತು ಅಂದರೆ, ಪಾರಿಜಾತ ಹೂವು ಸಿಕ್ತು ಅಂದರೆ, ಅಥವಾ ಬಿಲ್ವಪತ್ರೆ ಹೂವು ಸಿಕ್ತು ಅಂದರೆ, ಅಥವಾ ತುಳಸಿ ಏನಾದರೂ ಸಿಕ್ತು ಅಂದರೆ, ಕಮಲದ ಹೂವು ಸಿಕ್ತು ಅಂದರೆ, ಅಂಥ ಹೂಗಳನ್ನು ನೀವು ತಂದು ಒಂದೊಂದೇ ಹೂವನ್ನ ಅಂದರೆ ಜಾಸ್ತಿ ಆ ಬಾಕ್ಸ್ ತುಂಬ ತುಂಬಿಸೋದಲ್ಲ, ಒಂದು ಹೂವು ಸಿಕ್ಕಿದ್ರೆ ಸಾಕು. ಒಂದು ಪಾರಿಜಾತ, ಒಂದು ಮಲ್ಲಿಗೆ ಹೂವು, ಒಂದು ಬಿಲ್ವಪತ್ರೆ, ಒಂದು ಕಮಲದ ಹೂವು ಸಿಕ್ಕಿದ್ರೆ ಆ ಬಾಕ್ಸದೊಳಗಡೆ ಇಟ್ಟು ನೀವು ಈ ರೀತಿ ಪ್ರಾರ್ಥನೆ ಮಾಡಿಕೊಂಡು ಪ್ರತಿದಿನ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಎಷ್ಟು ದುಡ್ಡಿದೆಯೋ ಅಷ್ಟನ್ನು ಅಲ್ಲಿ ಹಾಕಿ ಯಾವತ್ತೂ ಅಷ್ಟಿಗೆ ಆ ಬಾಕ್ಸ್ ಖಾಲಿ ಆಗದಿರೋ ಥರ ನೀವು ನೋಡ್ಕೊಳ್ಳೋದ್ರಿಂದ ಯಾವಾಗಲೂ ನಿಮ್ಮ ಮನೆಯಲ್ಲಿ ಸ್ಥಿರ ಮಹಾಲಕ್ಷ್ಮಿ ಆಕರ್ಷಣೀಯವಾಗಿ ಸೇರೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದನ್ನು ನೀವು ಆ ಬಾಕ್ಸನ್ನ ಯಾವ ದಿಕ್ಕಲ್ಲಿ ಇಟ್ಟರೆ ತುಂಬಾ ಅನುಕೂಲ ಆಗುತ್ತೆ ಅಂದರೆ ಆಗ್ನೇಯ ದಿಕ್ಕಲ್ಲಿ ಮತ್ತು ಉತ್ತರ ದಿಕ್ಕಲ್ಲಿ ಮತ್ತು ನೈಋತ್ಯದ ದಿಕ್ಕಿನಲ್ಲಿ ನೀವು ಆ ಬಾಕ್ಸನ್ನು ಇಡೋದ್ರಿಂದ ಮನೆಯಲ್ಲಿ ಲಕ್ಷ್ಮೀ ಕಳೆ ಅನ್ನೋದು ಖಂಡಿತವಾಗ್ಲೂ ಸೇರ್ತಾ ಹೋಗುತ್ತೆ. ನಿಮಗೆ ಗೊತ್ತಿಲ್ಲದಂಗೆ ದುಡ್ಡು ಆಕರ್ಷಣೀಯವಾಗಿ ಬಂದು ನೀರಿನಂತೆ ಯಾವಾಗಲೂ ನಿಮಗೆ ಅಂದರೆ ನೀರಿನಂತೆ ಖರ್ಚು ಮಾಡೋದು ತಪ್ಪೋಗಿ ನಿಮ್ಮ ಮನೆಯಲ್ಲಿ ಅಧಿಕವಾಗಿ ಹಣ ಅನ್ನೋದು ಸೇರುತ್ತಾ ಹೋಗುತ್ತೆ. ಈ ಪುಟ್ಟ ತಂತ್ರಗಳನ್ನ ಖಂಡಿತವಾಗ್ಲೂ ನೀವು ಮೊದಲ ದಿನ ಮಾಡಿ. ಅಕಸ್ಮಾತು ನಾವು ಮೊದಲ ದಿನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಈ 9 ದಿನಗಳ ಮಧ್ಯದಲ್ಲಿ ಯಾವತ್ತಾದರೂ ಒಂದು ದಿನ ದುರ್ಗಾ ದೇವಸ್ಥಾನಕ್ಕೆ ಹೋದಾಗ ನೀವು ಮಾಡ್ಕೊಳ್ಳಿ. ಯಾಕಂದರೆ ಒಳ್ಳೆಯ ದಿನಗಳಲ್ಲಿ ಒಳ್ಳೆಯ ಕೆಲಸಗಳನ್ನ ನಾವು ಮಾಡಿಕೊಂಡಾಗ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಯಾಕಂದರೆ ನಾವು ಏನಾದರೂ ಒಂದನ್ನು ಮಾಡ್ಕೊಳ್ಳೋದಕ್ಕೆ ತುಂಬ ಲೆಕ್ಕಾಚಾರ ಆಗ್ತೀವಿ. ಖಂಡಿತವಾಗ್ಲೂ ಲೆಕ್ಕಾಚಾರ ಮಾಡೋದನ್ನು ಬಿಟ್ಟು ನಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನಾವು ಖಂಡಿತವಾಗ್ಲೂ ಅಳವಡಿಸ್ಕೊಬೇಕು ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸಿದ್ದೀನಿ. ಇದೊಂದು ವಸ್ತುನ ಖರೀದಿ ಮಾಡಿ ನಿಮ್ಮ ಮನೆಯಲ್ಲಿ ಆಗ್ತಿರೋಂತಹ ಹಣದ ಸಮಸ್ಯೆಗಳಿದ್ದರೆ ಅದನ್ನು ಖಂಡಿತವಾಗ್ಲೂ ನಿವಾರಣೆ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.